ಗೃಹ ರಕ್ಷಕ ದಳ ಹೋಂಗಾರ್ಡ್ ಸಿಬ್ಬಂದಿಗಳಿಗೆ ಪೂರ್ಣಾವಧಿ ಕರ್ತವ್ಯ ನೀಡುವ ಕುರಿತು ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಗಿದೆ. ರಾಜ್ಯದಲ್ಲಿ 25,000 ಹೋಂಗಾರ್ಡ್ಗಳು ಸೇವೆ ಸಲ್ಲಿಸುತ್ತಿದ್ದು, ಇವರಿಗೆ ವರ್ಷದಲ್ಲಿ ಕೇವಲ 3 ತಿಂಗಳು ತುರ್ತು ಸರ್ಕಾರಿ ಮತ್ತು ಸಾರ್ವಜನಿಕ ಹಬ್ಬಗಳಲ್ಲಿ ಕರ್ತವ್ಯ ನಿರ್ವಹಿಸಲು ವಿಭಾಗದಿಂದ ಹೇಳಲಾಗುತ್ತದೆ. ಉಳಿದ ದಿನಗಳಲ್ಲಿ ಸಂಬಳವಿಲ್ಲದೆ ಜೀವನ ನಡೆಸಲು ಕಷ್ಟವಾಗುತ್ತದೆ ಎಂದು ಹೋಂಗಾರ್ಡ್ಗಳು ಮಾತನಾಡುತ್ತಿದ್ದಾರೆ. ಇದರ ಬದಲಾಗಿ ಸರ್ಕಾರ ಹೋಂಗಾರ್ಡ್ಗಳಿಗೆ ವರ್ಷದ 365 ದಿನ ಪೂರ್ಣಾವಧಿ ಕರ್ತವ್ಯ ನೀಡಬೇಕು ಎಂದು ಹೇಳಿದ್ದು, ಉಚಿತ ಬಸ್ ಪಾಸ್, ಇಎಸ್ಐ ಮತ್ತು ಪಿಎಫ್ ಹಾಗೂ ವಸತಿ ಸೌಲಭ್ಯ ನೀಡಬೇಕೆಂದು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿಯನ್ನು ಸಲ್ಲಿಸಿದ್ದಾರೆ. ನಾವು ಸರ್ಕಾರಕ್ಕೆ ಕೇಳೋದೇನಂತಂದ್ರೆ ನಮಗೆ ಅನುಮತಿ ಮಾಡಿ ಕೊಡ್ಬೇಕ್ರಿ, ಕಂಟಿನ್ಯೂ ಡ್ಯೂಟಿ ಮಾಡಿಕೊಡ್ಬೇಕಂತೇಳಿ ನಮ್ಮ ಲೇಡೀಸ್ ಪರವಾಗಿ, ನಮ್ಮ ಗೃಹರಕ್ಷಕರಿಗೆ ಪರವಾಗಿ ಕೇಳ್ಕೊಳ್ಳೋದು. ಮೇಡಮ್, ಇನ್ನೊಂದು ಏನಪ್ಪ, ನಿಮಗೆ ಯಾವುದೇ ಆದಂಥ ಸೇವಾ ಭದ್ರತೆ ಇದೆಯಾ ನಿಮಗೆ? ಇಲ್ರಿ ಸರ್, ಯಾವುದೂ ಇಲ್ರಿ. ಯಾಕೆ ಉಳಿದ ಸರ್ಕಾರಿ ನೌಕರರಿಗೆ ಏನಿದೆ, ಎಲ್ಲಿ ಸತ್ರ ಆಗ್ತದೆ ಮನೆಯಾಗ ನಾವು ಮತ್ತವ್ರು ನೌಕರಿ ಅಂತ ಕೊಡ್ತಾರೆ, ಅವ್ರಿಗೆ ಅನುಕಂಪ ಒಂದು ಹಣ ಅಂತ ಬರ್ತಾರೆ. ನಿಮ್ಗೆ ಏನು ಸಿಗ್ತದೆ? ನಮ್ಗೆ ಏನೂ ಸಿಗಲ್ರಿ ಸರ್. ಇದ್ರ ಯಾವುದೇ ಆದಂಥ ಸೇವಾ ಭದ್ರತೆ ಏನೂ ಇಲ್ರಿ. ಕೊರೋನಾದಾಗಂತೂ ನಾವು 2019ರಾಗ ಹಿಡಿದು ಅವಾಗೂ ಹಾಗೆ ಮಾಡಿವ್ರಿ. ನಾವು ನಮ್ಮ ಕೊರೋನಾ ಬರಲಿ ಬಿಡ್ಲಿ, ನಾವು ದೇಶ ಕಾಪಾಡ್ಬೇಕಂತೇಳಿ ಅವಾಗಾದ್ರೂ ನಾವು ಹಿಂಗೆ ಹೋರಾಡಿವ್ರಿ. ಯಾಕೆ ನಮ್ಗೆ ಇದ್ದಿದ್ದಿಲ್ರಿ, ನಾವು ಮನುಷ್ಯರು ಇದ್ದಿದ್ದಿಲ್ರಿ. ಅವಾಗ 2019 ನಮ್ಮದು ಜೀವ ಒತ್ತಿಟ್ಟು ನಮ್ಮ ಮಕ್ಕಳು ಸಣ್ಣ ಹೋದವ್ರಿ. ಅವಾಗೇ ನಾವು ಎಷ್ಟು ಕಾದಾಡಿದೇವ್ರಿ ಸರ್. 2019ರಾಗ ನಮ್ಮದು ಜೀವ ಅಲ್ರಿ, ಪೊಲೀಸರದ್ದು ಒಂದು ಜೀವನ, ನಮ್ಮದು ಒಂದು ಜೀವನನೇ ರೀ. ಅದಕ್ಕೆ ಒಟ್ಟು ನಮ್ಗೆ ಯಾವುದೂ ನಮ್ಮ ಸೌಲಭ್ಯ ಇಲ್ಲರಿ. ಅದಕ್ಕೆ ನಾವು ಇಲ್ಲಿ ಏನು ಕೇಳಕತ್ತೀವಿ ಅಂದ್ರೆ ನಮಗೆಲ್ಲ ಅನುಕೂಲ ಮಾಡಿ ಕೊಡ್ಬೇಕ್ರಿ ಸರ್, ಕಂಟಿನ್ಯೂ ಡ್ಯೂಟಿ ಮಾಡಿ ಕೊಡ್ಬೇಕ್ರಿ. ಮೇಡಮ್, ಇನ್ನೊಂದು ಏನಪ್ಪ ಅಂತಂದ್ರೆ ನೀವು ಸದರಿ ಆಗ್ತದೆ ಪೊಲೀಸ್ ಸಿಬ್ಬಂದಿಗಳ ಜೊತೆ ನೌಕರಿ ಮಾಡ್ತಾ ಇರ್ತೀರಿ. ಹಾಂ ರೀ ಸರ್. ಈ ಪೊಲೀಸ್ ಸಿಬ್ಬಂದಿಗಳು ನಿಮ್ಮನ್ನು ಎತ್ತ ಒಂದು ಒಳ್ಳೆಯ ಸ್ನೇಹಿತರಾಗಿ ನೋಡ್ತಾರೆ ಅಥವಾ ಏನಪ್ಪ ಇರ್ತಾರೆ ಮತ್ತು ಹೋಮ್ಗಾರ್ಡ್ಸ್ ಅಂತ ನೋಡ್ತಾರೆ? ಏನು ನೋಡ್ತಾರೆ ನಿಮಗೆ? ಒಳ್ಳೆ ಥರ ನೋಡ್ತಾರೆ ಸರ್. ಅವ್ರು ಒಳ್ಳೆ ಥರ ನೋಡ್ತಾರೆ, ನಮ್ಗೆ ಕರ್ಕೊಂಡು ಡ್ಯೂಟಿ ಮಾಡ್ತಾರೆ ಸರ್ ಅವರು. ಆದ್ರೆ ನಮಗೆ ಕಂಟಿನ್ಯೂ ಇಲ್ಲ ಅಂತ ಹೇಳಿ ಅದ್ರ ಸಂಬಂಧ ಅಷ್ಟೇ ನಾವು ರಿಕ್ವೆಸ್ಟ್ ಮಾಡತ್ತಿದ್ರಿ ಸರ್. ಮೇಡಮ್, ಇನ್ನೊಂದಪ್ಪ, ಇದು ರಾಜ್ಯ ಸರ್ಕಾರದ ವಿಫಲವೋ ಅಥವಾ ಕೇಂದ್ರ ಸರ್ಕಾರದ ವಿಫಲ? ರಾಜ್ಯ ಸರ್ಕಾರ ವಿಫಲ. ಯಾಕೆ ಮುಂದಿನ ದಿನಮಾನಗಳ ಹೋರಾಟ ಯಾವ ರೀತಿ ಇರ್ತದೆ? ಹೋರಾಟ ಇದು ನಮಗಿದು ಫಲಮಾಶ ಆಗಲಿಲ್ಲ ಅಂದ್ರೆ ನಮ್ಮ ಸರ್ ಮೋಟಿವೇಟ್ ಸರ್ ಅದು ಎಲ್ಲರೂ ಅವರು ಹೋರಾಡತ್ತಾರೆ. ಅವ್ರಿಗೋಸ್ಕರ ನಾವು ಹಿಂಬಲವಾಗಿ ಇರ್ತೀವಿ. ಮೇಡಮ್, ಇನ್ನೊಂದಪ್ಪ, ನಿಮ್ಮ 60 ವರ್ಷ ಆದ ನಂತರ ಎಲ್ಲ ಒಂದು ಅಧಿಕಾರಿಗಳಿಗೆ ಪಿಂಚಣಿ ಅಂತ ಇರ್ತದೆ. ನಿಮ್ಗೆ ಯಾವುದೇ ಥರ ಪಿಂಚಣಿ? ಏನೂ ಇಲ್ಲ, ಯಾವ ಫೆಸಿಲಿಟಿನೂ ಇಲ್ಲ ರೀ ನಮಗೆ. ಪಿಂಚಣಿ ಇಲ್ಲ. ಎಲ್ಲ ಕಷ್ಟಕ್ಕಾಗಲಿ ಇಂತಲ್ಲಿ ಹೋಗಂತಂದ್ರೆ ಎಲ್ಲದಕ್ಕೂ ನಾವು ಪೊಲೀಸರ್ಗಿಂತ ಹೆಚ್ಚು ಡ್ಯೂಟಿ ಮಾಡ್ತೀವಿ. ಆದರೆ ನಮಗೆ ಆ ಸೌಲಭ್ಯನೂ ಇಲ್ಲ. ನಿಮ್ಮ ಹೆಸರು ಮೇಡಮ್? ಶೋಭಾ ಶಂಕರಯ್ಯ ಹಿರೇಮಠ. ಥ್ಯಾಂಕ್ ಯು ಮೇಡಮ್.